ಮೊರೆ ಫೋನ್ ಬರ್ತಾ ಇದೆ, ನೀವು ಹಾಗೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ನಡೀರಿ. ಆಹಾ, ನಂದಿನಿ ಅಮ್ಮವ್ರ ಯಜಮಾನ್ರು ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇರೋದು ನೋಡೋದಕ್ಕೆ 2 ಕಣ್ಣು ಸಾಲದು. ಎಷ್ಟು ವರ್ಷಗಳಾಗೋಯ್ತು ಈ ರೀತಿ ಒಟ್ಟಿಗೆ ನಡ್ಕೊಂಡು ಹೋಗೋದನ್ನ ನೋಡಿ. ನನ್ನ ದೃಷ್ಟಿನೇ ತಾಗೋ ಹಾಗಿದೆ. ಅವರಿಬ್ಬರ ಮಧ್ಯೆ ನಾನು ಯಾಕೆ? ನಾನು ನಿಧಾನವಾಗಿ ಹಿಂದೆ ಹೋಗೋಣ. ವೀರು, ನೀವು ಮಂತ್ರಿ ಪದವಿ ಕಳ್ಕೊಂಡಿದ್ರ ಬಗ್ಗೆ ನನಗೆ ಖಂಡಿತ ಬೇಸರ ಇದೆ. ಆದರೆ ಒಂದು ವೇಳೆ ನೀವು ಮಂತ್ರಿ ಪದವಿಲೇ ಇದ್ದಿದ್ರೆ ನಾವು ಈ ರೀತಿ ರಸ್ತೆನಲ್ಲಿ ಸಾಮಾನ್ಯರ ಹಾಗೆ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಇದು ನೆನಪಿದ್ಯಾ? ನಾವು ಮದುವೆ ಆದಾಗ ಮನೆ ಬಿಟ್ಟು ಬಂದಿದ್ವಿ, ಹೊಸದಾಗಿ ಜೀವನನ ಪ್ರಾರಂಭ ಮಾಡಿದ್ವಿ. ಆಗ ಎಲ್ಲ ಕೆಲಸನೂ ಇಬ್ರು ಸೇರಿ ಮಾಡ್ತಿದ್ವಿ. ಹೌದಲ್ವಾ? ನಾವು ಮಾರ್ಕೆಟ್ಗೆ ಹೋಗಿ ತರಕಾರಿ ತರ್ತಾ ಇದ್ವಿ, ಅಂಗಡಿಗೆ ಹೋಗಿ ರೇಷನ್ ತರ್ತಾ ಇದ್ವಿ, ಮನೆಗೆ ನೀರು ತರ್ತಾ ಇದ್ವಿ. ನಾವು ಒಟ್ಟೊಟ್ಟಿಗೆ ನಡೀತಾ ಇದ್ವಿ. ಹಾಗಾಗಿ ಎಷ್ಟು ದೂರ ನಡೀತಾ ಇದ್ವಿ ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ. ನಾನು ವೃತ್ತಿನಲ್ಲೇ ಇದ್ದಿದ್ರೆ ನೀನು ನನಗೆ ಸಿಗ್ತಿದ್ಯೋ ಇಲ್ಲೋ ಗೊತ್ತಿಲ್ಲ. ಅಕಸ್ಮಾತ್ ಸಿಕ್ಕಿದ್ರು ಕೂಡ ನಾನು ಊರೂರು ಅಲಿತಾ ಇದ್ದೆ, ನೀನು ಮನೆಯಲ್ಲೇ ಕೂತ್ಕೊಂಡು ಕಾಯ್ಬೇಕಾಗಿರ್ತಿತ್ತು. ಭಗವಂತ ಏನು ಮಾಡ್ತಾನೋ ಒಳ್ಳೇದೇ ಮಾಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಭೂಮಿ ಅಂದಮೇಲೆ ಮಳೆನೂ ಬೇಕು, ಬಿಸಿಲು ಬೇಕು. ಜೀವನ ಆದಮೇಲೆ ಕಷ್ಟನೂ ಇರಬೇಕು, ಸುಖನೂ ಇರಬೇಕು. ಕಷ್ಟನ ಸುಖನ ಸಮನಾಗಿ ಸ್ವೀಕರಿಸೋನು ಗಟ್ಟಿ ಮನುಷ್ಯನಾಗ್ತಾನೆ. ನಮ್ಮ ಮೇಲೆ ಹೂವೇ ಬೀಳಲಿ, ಕಲ್ಲೇ ಬೀಳಲಿ, ನಾವು ಎದುರಿಸ್ಬೇಕು. ಮೇಡಮ್, ಥೋಡೆ ನೀರು ಕುಡೀರಿ. ನಿಧಾನ ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಇಷ್ಟಕ್ಕೂ ಅಲ್ಲಿ ಏನಾಯ್ತು ಮಗಳೇ? ನಮಗಿಲ್ಲಿ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ಬಾ ನನ್ನ ಜೊತೆ. ಶ್ರಾವಣಿ, ನನ್ನ ಮಾತು ಕೇಳು. ನೀನ್ ಇಲ್ಲಿಂದ ಹೊಂಟೋಗ್ಬಿಡು. ಅವಳು ಹೇಳಿದ್ದು ಅರ್ಥ ಆಗ್ಲಿಲ್ವಾ ನಿನ್ಗೆ? ಹೋಗ್ತಾ ಇರಿ ಇಲ್ಲಿಂದ, ಬಾ. ಎಂಥ ಪಾಪಿ ಅವಳು ಈ ಜನ್ಮದಲ್ಲಿ ಬದಲಾಗೋದಿಲ್ಲ. ಅಂಥವರೆಲ್ಲ ಬದಲಾಗ್ತಾರೆ ಅಂತ ಅಂದ್ಕೊಳ್ಳಬಾರ್ದಪ್ಪ. ಅಂಥವರೆಲ್ಲ ಸುಟ್ಟು ಬೂದಿ ಆಗಬೇಕು, ಬದಲಾಯಿಸೋದಕ್ಕೆ ಪ್ರಯತ್ನ ಪಡಬಾರ್ದು. ಸುಬ್ಬು, ನಾವು ಈಗಷ್ಟೇ ನೆಮ್ಮದಿನ ಸಂತೋಷನ ಕಂಡ್ಕೋತಾ ಇದ್ದೀವಿ. ಈ ಸೇಡು ದ್ವೇಷಕ್ಕೆಲ್ಲ ಈ ಸಮಯ ಅಲ್ಲ ಕಣೋ. ದ್ವೇಷ ಮಾಡ್ಕೊಂಡು ಇದನ್ನೆಲ್ಲ ಮುಂದುವರ್ಸೋ ಮನ್ಸು ನನಗೂ ಇರ್ಲಿಲ್ಲ ಅಪ್ಪ. ಆದ್ರೆ ಅವಳು ನಿಮ್ ಬಗ್ಗೆ, ಅಮ್ಮನ ಬಗ್ಗೆ ಏನೇನೋ ಮಾತಾಡ್ತಾ ಇದ್ಲು. ಅದನ್ನೆಲ್ಲ ಕೇಳಿಸ್ಕೊಳ್ಳೋ ತಾಳ್ಮೆನೆ ನನಗಿರ್ಲಿಲ್ಲ. ರಕ್ತ ಕುದೀತಾ ಇತ್ತಪ್ಪ. ಆ ಕ್ಷಣದಲ್ಲಿ ಅವಳನ್ನ ಕೊಂದು ಸಾಯಿಸ್ಬಿಡ್ಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ಶ್ರಾವಣಿ, ಇಲ್ಲ ಅಮ್ಮ, ನನಗೆ ಅವಳನ್ನ ಕೊಲ್ಲೋಷ್ಟು ಕೋಪ ಇದ್ರು ದುಡುಕಿ ಏನೇನೋ ನಿರ್ಧಾರ ತಗೋಬಾರ್ದು ಅಂತ ಯೋಚನೆ ಮಾಡೋಷ್ಟು ವಿವೇಕನೂ ಇದೆ. ನಾನು ಸಾಲಿಗ್ರಾಮದ ಕುಡಿ, ದುಡುಕಿ ಅನಾಹುತ ಮಾಡಿ ಅಪರಾಧಿ ಅಂತ ನಾನು ಅನ್ನಿಸ್ಕೊಳ್ಳಲ್ಲ ಅಮ್ಮ. ಆ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಮನೆ ಇದ್ದೆ. ನೀನು ಯಾಕಮ್ಮ ಅಲ್ಲಿ ಹೋಗಿದ್ದೆ? ಆ ವಿದ್ಯಾಂಬಿಕಾನ ಮತ್ತೆ ಎದುರಾಕೊಂಡಿದ್ಯಾ? ಅವಳನ್ನ ಎದುರಾಕೊಳ್ಳೋದು ಒಂದೇ, ಕೊಚ್ಚೆ ಮೇಲೆ ಕಲ್ಲೊಡೆಯೋದು ಒಂದೇ. ಈ ಸೇಡು ಪ್ರತೀಕಾರಕ್ಕೆಲ್ಲ ಸರಿಯಾದ ಸಮಯ ಕೂಡ ಬರ್ಬೇಕಮ್ಮ. ಅಲ್ಲಿವರೆಗೂ ನಾವು ನೆಮ್ಮದಿಯಾಗಿದ್ದು ಬಿಡ್ಬೇಕು. ನಾವೇನೋ ಇದ್ಬಿಡ್ತೀವಪ್ಪ, ಆದ್ರೆ ಸಾವಿತ್ರಿ ಅಲ್ಲಿದ್ದಾಳೆ, ಅವಳ ಗತಿ ಏನು? ಪಾಪ ಆ ಹುಡುಗಿ ಹಣೆ ಬರನೇ ಸರಿ ಇಲ್ಲ. ಆ ಮದನ್ ಮಾಡಿದ ಮೋಸಕ್ಕೆ ಆ ಹುಡುಗಿ ಜೀವನನೇ ಬಲಿಯಾಗೋಯ್ತು. ಹಾಗಂತ ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೆ ಆಗಲ್ಲ ಪದ್ದು. ಸಾವಿತ್ರಿ ಸಾಲಿಗ್ರಾಮದ ಹೆಣ್ಣು ಮಗಳು, ಅಂದ್ರೆ ನಮ್ಮನೆ ಮಗಳು. ಒಂದು ಹೆಣ್ಣು ಅಂತ ರಾಕ್ಷಸರ ಮಧ್ಯೆ ಕಷ್ಟಪಡ್ತಿದ್ದಾಳೆ ಅಂತ ಕೇಳಿಸ್ಕೊಳ್ಳೋದಕ್ಕೇನೆ ಕಷ್ಟ ಆಗ್ತಿದೆ.
ನಮ್ಮ ಶ್ರಾವಣಿ ಕೋಪ ಮಾಡ್ಕೊಳ್ಳೋದ್ರಲ್ಲೂ ಅರ್ಥ ಇದೆ. ಆ ವಿಜಯಾಂಬಿಕನ್ಗೆ ಸರಿಯಾಗಿ ಉತ್ತರ ಕೊಟ್ಟು ಬಂದಿದ್ದಾಳೆ. ಆದರೆ ನಾವು ಸಾವಿತ್ರಿ ಜೀವನದ ಬಗ್ಗೆನೂ ಯೋಚನೆ ಮಾಡಬೇಕು. ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಪುಟ್ಟ, ನೀನೇನು ಯೋಚನೆ ಮಾಡಬೇಡ. ಸಾವಿತ್ರಿ ಚೆನ್ನಾಗಿರ್ತಾಳೆ. ರಾಜಕೀಯದಲ್ಲಿ ಬೆಳಿಬೇಕು ಅನ್ಕೊಂಡಿದ್ಯಾ ಅಲ್ವಾ? ಆದ್ರೆ ಇನ್ಮುಂದೆ ನಿನ್ನನ್ನ ಹೇಗ್ ಬೆಳೆಸ್ಬೇಕು ಅಂತ ನಾನ್ ಯೋಚನೆ ಮಾಡ್ತೀನಿ. ನಿನ್ನನ್ನ ನಾಶ ಮಾಡೋದೇ ನನ್ನ ಗುರಿ. ನನ್ನ ಗುರಿ ಮೀರಿ ನೀನ್ ಹೇಗ್ ಗೆಲ್ತೀಯ ಅಂತ ನಾನು ನೋಡ್ತೀನಿ. ಇದು ನಾನ್ ನಿನಗೆ ಹಾಕ್ತಿರೋ ಚಾಲೆಂಜ್. ಈ ಶ್ರಾವಣಿಗೆ ಎಷ್ಟು ಧೈರ್ಯ ಇದ್ರೆ ಅವಳು ನನ್ನ ಎದುರುಗಡೆ ಬಂದು ನಿಂತ್ಕೋತಾಳೆ, ಅದು ನನ್ನ ಮನೇಲಿ. ಅಲ್ಲ, ಅವಳು ನನ್ನ ಎದುರುಗಡೆ ಬಂದು ನನ್ನ ಫೋಟೋಗೆ ಕಲ್ಲು ಹೊಡೆದು ನನಗೆ ಗನ್ ತೋರಿಸಿ ಹೋಗ್ತಾಳೆ. ಇಷ್ಟೆಲ್ಲ ಆದ್ರೂ ಅವಳಿಗೆ ವಿಜಯಾಂಬಿಕನ್ ಪವರ್ ಗೊತ್ತಿಲ್ವಲ್ಲ. ಅವಳು ಇಡೀ ಸಂಸಾರನೇ ಬೀದಿಗೆ ತಂದಿದ್ದೀನಿ. ಆದ್ರೂ ಅವಳಿಗೆ ಅಹಂಕಾರ ಕಡಿಮೆ ಆಗಿಲ್ಲ. ಇವಳಿಗೆ ಇಷ್ಟು ಧೈರ್ಯ ಬರಕ್ಕೆ ಹೇಗ್ ಸಾಧ್ಯ? ಈ ಮಾಡಿ ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಮನೇಲಿ ಇಷ್ಟೆಲ್ಲ ನಡೀತಿದ್ರು ಅವನಿಗೆ ಯಾವ್ದ್ರ ಬಗ್ಗೆ ಚಿಂತೆ ಇಲ್ಲ. ಈ ಮಾಡಿಗೋಸ್ಕರ ಇಷ್ಟೆಲ್ಲ ಆಸ್ತಿ, ಅಂತಸ್ತು, ಅಧಿಕಾರ ಎಲ್ಲ ಮಾಡಿದ್ರು ಇವನು ಮಾತ್ರ ನೆಟ್ಟಿಗಿರಲ್ಲ. ಹೆಜ್ಜೆ ಹೆಜ್ಜೆಗೂ ಇರಿಟೇಟ್ ಮಾಡ್ತಾನೆ. ನಾಯಿನ ಕರ್ಕೊಂಬಂದು ಸಿಂಹಾಸನಲ್ಲಿ ಕೂರಿಸ್ದಂಗಾಗಿದೆ. ಆದ್ರೆ ಅವಳು ಮೆರೀತಿದ್ದಾಳೆ. ಇಂಥ ಮಗಳಿರೋದಕ್ಕೆ ಆ ವೀರು ಹೆಮ್ಮೆಯಿಂದ ಇರೋದು. ನನಗೂ ಇದ್ದಾನೆ ಮಗ. ಇರಿಟೇಟ್ ಮಾಡಿ ನನಗೆ ಟಾರ್ಚರ್ ಕೊಡ್ತಾನೆ. ಇರ್ಲಿ, ನಾನೇನೇ ಮಾಡಿದ್ರು ಎಲ್ಲ ನನ್ನ ಮಗನಿಗೋಸ್ಕರ ತಾನೇ ಮಾಡ್ತಿರೋದು. ನನಗೀಗ ಈ ಆಸ್ತಿ, ಅಂತಸ್ತು ಎಲ್ಲ ಸಂಪಾದನೆ ಮಾಡೋದಕ್ಕಿಂತ ಆ ಶ್ರಾವಣಿ ಅಹಂಕಾರ ಮುರಿಬೇಕು. ಅದೇ ನನಗೆ ಬೇಕಾಗಿರೋದು. ಬಿಡಲ್ಲ, ಅವಳನ್ನು ಸುಮ್ಮನೆ ಬಿಡಲ್ಲ. ನನ್ನ ಫೋಟೋಗೆ ಕಲ್ಲು ಹೊಡೆದಿರೋಳಿಗೆ ನಾನು ಸರಿಯಾಗಿ ಉತ್ತರ ಕೊಡಲೇಬೇಕು.